ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಕಾರ್ ಮೆಕ್ಯಾನಿಕ್ ಬ್ಯಾಂಕ್ ಖಾತೆಯಲ್ಲಿ ಹಣ ಮಾಯ ಆಗಿರುವ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಪ್ರಕರಣವು ಹೆಚ್ಚಾಗುತ್ತಲೇ ಇವೆ. ಇದೇ ತರಹ ಹಲವಾರು ಜನ ಹಣ ಕಳೆದುಕೊಂಡಿದ್ದಾರೆ. ಹಾಗೆ ಇಲ್ಲಿ ಒಬ್ಬ ತನ್ನ ಅಕೌಂಟ್ನಲ್ಲಿ ಇದ್ದಂತಹ 53,000 ಹಣವನ್ನು ಮೆಸೇಜ್ ಲಿಂಕ್ ಓಪನ್ ಮಾಡುವುದರ ಮೂಲಕ ತನ್ನ ಹಣವನ್ನು ಕಳೆದುಕೊಂಡು ಶಿರಾಳಕೊಪ್ಪ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಪ್ರಕರಣದ ವಿಷಯವಾಗಿ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಶಿರಾಳಕೊಪ್ಪ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ ಅವರಿಗೆ ಆ ಹಣವನ್ನು ಹಿಂಪಡಿಸಿಕೊಡುವುದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ದಿನನಿತ್ಯ ದುಡಿದು ಕೂಲಿ ಮಾಡಿ ದುಡಿದು ಇಟ್ಟುಕೊಂಡ ಹಣ ಹೀಗೆ ಆದರೆ ನಮ್ಮ ಗತಿ ಏನು, ನನ್ನ ಕುಟುಂಬದ ವ್ಯವಸ್ಥೆ ಹೇಗೆ ಎಂದು ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಯಾರೋ ಎಲ್ಲ ಇದನ್ನು ಜೊತೆ ತಗೊಂಡು ಫೋನಲ್ಲಿ ಏನಿದೆ ಸ್ಮಾರ್ಟ್ ಫೋನ್ ನಮ್ಮ ಕೈಲಿ ಇದೆ ಅನ್ನೋದು ಸುಳ್ಳು ಸರ್. ಎಲ್ಲರೂ ಬೇರೆ ಆಪರೇಟ್ ಮಾಡೋಕ್ಕೆ ಸಾಧ್ಯತೆ ಇದೆ ಸರ್. ದಯವಿಟ್ಟು ಅದ್ರಲ್ಲಿ ಏನಾದ್ರು ತಕ್ಕಂಗಿದ್ದಂಗೆ ಸರಿಪಡಿಸ್ಕೊಳ್ಳಿ. ಬ್ಯಾಂಕ್ ಒಳಗೆ ಸ್ವಲ್ಪ ಸಂಪರ್ಕದಲ್ಲಿದ್ದರೆ ಒಳ್ಳೆಯದು ಅನಿಸ್ತದೆ ಸರ್. ತಮ್ಮ ಹೆಸರು? ನನ್ನ ಹೆಸರು ತಾಯಿರ್ ಖಾನ್ ಅಂತ ಸರ್. ಓಕೆ. ಅಮೌಂಟು ಪೊಲೀಸರು ನನಗೆ ಅದನ್ನು ಟ್ರೇಸ್ ಮಾಡಿ ದುಡ್ಡು ಕೊಟ್ಟಿದ್ದರೆ ನನಗೆ ಅದು ಮುಖ್ಯ ಅನ್ನಿಸ್ತಾ ಇಲ್ಲ. ಮುಂದೆ ಯಾರದೇ ದುಡ್ಡು ಆದರೂ ಅದನ್ನು ಹೋಗಬಾರ್ದು. ಅದು ಮುಂದೆ ಯಾರು ದುಡ್ಡು ಹೋಗಬಾರ್ದು ಅಂದರೆ ನನಗೆ ಭಾಳ ಇದಿದೆ. ದಯವಿಟ್ಟು ಅದು ಮುಂದೆ ಯಾರ್ದು ಅಮೌಂಟ್ ಹೋಗಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ಅಂದರೆ ನಿಮ್ಮ ಹಣ ಈ ಥರ ಬೇರೆಯವರು ಈ ಥರ ಮೋಸ ಮಾಡ್ಕೊಂಡು ವಂಚನೆ ಮಾಡ್ಕೊಂಡು ತೊಗೊಂಡಂಗೆ ಬೇರೆ ಜನರದ್ದು ಕೂಡ ಈ ಥರ ಹಣ ಆಗ್ಬಾರ್ದಂತ ಹೋಗಬಾರ್ದು ಸರ್. ಜನರದ್ದು ಯಾರ್ದು ಅಮೌಂಟ್ ಹೋಗಬಾರ್ದು ಅಂತ ನನಗೆ ಅದು ಭಾಳ ಇದೆ. ಇದು ನಾನು 4 ಜನ ಮೆಸೇಜ್ ಹೋಗ್ಬೇಕು ಮಾಧ್ಯಮದ ಮುಖಾಂತರ ಎಲ್ಲರೂ ಗೊತ್ತಾಗ್ತಾ ಇತ್ತು. ಯಾರು ಮೋಸ ಹೋಗೋದು ಬೇಡ ಅಂತೇಳಿ ನಮ್ಮ ಈ ಕರ್ನಾಟಕ ಜನಾಂಗದ ಮಕ್ಕಳು ಎಲ್ಲ ಕಡೆನೂ ಇದು ಮಾಡಿಸಿದ. ಯಾರ್ದು ಅದು ಹಣ ಹೋಗಬಾರ್ದು. ನಾನು ದುಡ್ಡು ಸಿಕ್ಕಿ ಅಂತ ನನಗೆ ಮುಖ್ಯ ಅಲ್ಲ. ನಮ್ಮ ಜನರ ದುಡ್ಡು ಯಾವತ್ತೂ ಹೋಗಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ಅದು ಬಂದು ನಮ್ಮ ಶಿರಾಳಕೊಪ್ಪ ಸ್ಟೇಷನ್ಗೆ ನಾನು ಕೊಟ್ಟೆ ಸರ್ ಇದನ್ನು. ಅದು ಶಿರಾಳಕೊಪ್ಪ ಸ್ಟೇಷನ್ ಅವ್ರು ಬಂದಾಗ ಮಾತಾಡಿ ಸರ್ ನನಗೆ ಇವತ್ತು ಬಂದು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ದುಡ್ಡು ಸಿಕ್ಕಿದೆ, ನಿಮ್ಮದು ಅಕೌಂಟ್ ಫ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ಅದು 99% ಸಿಗೋದು ಡೌಟು ಅಂತೆ. ನನ್ನ ಪುಣ್ಯಕ್ಕೆ ನಾನು ದುಡ್ಡು ಸಿಕ್ಕಿದೆ. ಅಂದರೆ ನಿಮ್ಮ ಖಾತೆಗೆ ಹಣ ಮತ್ತು ವಾಪಸ್ ಜಮಾ ಆಗಿದೆಯಾ? ಜಮಾ ಆಗಿಲ್ಲ ಸರ್ ಇನ್ನು. ಅದು ಕೋರ್ಟಿಂದ ತಗೋಬೇಕಂತ ಸರ್. ಅದು ಮುಂದೆ ನಾನು ಕೋರ್ಟಿಗೆ ಏನಂತ ಪ್ರೊಸೆಸಿಂಗ್ ಹೇಳ್ತಾರಂತೆ ಪೊಲೀಸರು. ಅದು ತಕ್ಕಂಗೆ ನಾನು ಮಾಡ್ಕೊಳ್ತೀನಿ ಸರ್ ಅದನ್ನು. ಈಗ ಜನ ಇದಕ್ಕೆ ಮುಂದೆ ಇದೇ ಥರ ಭಾಳ ಜನಕ್ಕೆ ಫ್ರಾಡ್ ಆಗಿದೆ ಅಂತ ಸರ್. ಮುಂದೆ ನಾನು ಅಲ್ಲಿ ಹೋದಾಗ 17 ಲಕ್ಷ 18 ಲಕ್ಷ 20 ಲಕ್ಷ ಇದೇ ಥರ ಭಾಳ ಜನ ಕೇಸ್ ಆಗ್ತದೆ ಅಂತ. ಈಗ ಜನನ ನಾವು ಎಚ್ಚೆತ್ಕೋಬೇಕು ಸರ್. ಇದಕ್ಕೆ ಇಲ್ಲಿವರೆಗೂ ನನಗೇನು ಅದ್ರ ಬಗ್ಗೆ ಅನುಭವ ಇರಲಿಲ್ಲ ಸರ್. ಮೊಬೈಲಲ್ಲಿ ನಾವು ಅದನ್ನು ಸರಿಪಡಿಸ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಇಲ್ಲಾಂದ್ರೆ ನನಗೆ ದೊಡ್ಡ ಫ್ರಾಡ್ ಆಗೋಂಥ ಇದು ಇದೆ ಸರ್ ಇದರಲ್ಲಿ. ಇವಾಗ ಮಾಧ್ಯಮದ ಮೂಲಕ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ತಾವು? ಸರ್, ಕಷ್ಟಪಟ್ಟು ದುಡ್ಡು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋ ನನಗೆ ಸರ್. ಯಾರದೇ ದುಡ್ಡು ಆದರೂ ದುಡ್ಡೇ, ಬಟ್ ಕಷ್ಟಪಟ್ಟು ದುಡ್ಡು ಯಾರ್ದು ಹೋಗಬಾರ್ದು. ಅದ್ರ ಪಡೆಗೆ ಇದನ್ನು ಸರ್ ಹೇಳಿ. ಇವಾಗ ಏನಾಗಿದೆ, ನಿಮ್ಮ ಅಕೌಂಟ್ ಏನು ಪ್ರಾಬ್ಲಮ್ ಆಗಿದೆ? ಸರ್, ಮಂಗಳವಾರ ಸರ್ ನನಗೆ ರಾತ್ರಿ 9 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ದುಡ್ಡು ಕಟ್ಟಾಗಿದೆ ಅಂತೇಳಿ. ಅದು ಫೋನ್ಪೇಯಲ್ಲಿ ನಾವು ಹೋಗಿ ಚೆಕ್ ಮಾಡಿದ್ರೆ ಫೋನ್ಪೇಲಿ ಏನೂ ಇರೋದಿಲ್ಲ. ಅದೇನು ಟ್ರಾನ್ಸಾಕ್ಷನ್ ಆಗಿರಲ್ಲ. ಹೊರಗೆ ಮೆಸೇಜ್ ಕಟ್ಟಾಗಿರುತ್ತೆ. ನಾನು ಬೆಳಗ್ಗೆ ಬ್ಯಾಂಕಿಗೆ ಹೋಗಿ ವಿಚಾರ ಮಾಡಿದಾಗ ಅದರಲ್ಲಿ ಬ್ಯಾಂಕಲ್ಲಿ 53,000 ರೂಪಾಯಿ ದುಡ್ಡು ಸಂದೀಪ್ PN ಅವರ ಹೆಸರಿಗೆ ಅಕೌಂಟಿಗೆ ಕಲ್ಕತ್ತಾ ದುಡ್ಡು ಹೋಗಿ ಅಂತೇಳಿ ಯಾರೋ ಹೇಳ್ತಾರೆ ಬ್ಯಾಂಕ್ನವರು. ನಾನು ಅವ್ರಿಗೆ ಬ್ಯಾಂಕ್ನವರೇ ಅಂದಾಗ ಇದು ನಮಗೇನು ಸಂಬಂಧ ಇಲ್ಲ, ಇದಕ್ಕೆ ಇದು ಆನ್ಲೈನ್ ಫ್ರಾಡ್ ಅಂತ ಹೇಳ್ತಾರೆ ಅವರು. ನಾನು ಅದನ್ನು ನನಗೊಂದು ರಿಸಿಪ್ಟ್ ಕೊಡಿ ಅಂತ ಹೇಳಿ ಕೊಟ್ಟಾಗ ಅವರು ನನಗೊಂದು ಚೀಟಿ ಬರ್ದು ಕೊಡ್ತಾರೆ ಸರ್. ಒಂದು ಲೆಟರ್ ಬರ್ದು ಕೊಡ್ತಾರೆ. ಆ ಲೆಟರ್ ತೊಗೊಂಡು ಸ್ಟೇಷನಿಗೆ ಹೋದಾಗ ಶಿರಾಳಕೊಪ್ಪ ಪೊಲೀಸ್ ಸ್ಟೇಷನ್ನವರು ಇದಕ್ಕೆ ನಮಗೆ ಸಂಬಂಧ ಇಲ್ಲ, ಈ ಸೈಬರ್ ಕ್ರೈಮ್ನಲ್ಲಿ ನೀವು ಕೊಡಬೇಕು ಅಂತ ಅಂದಾಗ ನಾನು ಅದಕ್ಕೆ 19:30 ನಂಬರಿಗೆ ನೀವು ಕಾಲ್ ಮಾಡಿ ಅಂತ ನನಗೆ ಪೊಲೀಸರು ನನಗೆ ಮಾಹಿತಿ ಕೊಟ್ಟರು ಸರ್. ಅದ್ರ ಪ್ರಕಾರ ನಾನು 19:30ಕ್ಕೆ ಫೋನ್ ಮಾಡಿದಾಗ ಅವರು ಶಿವಮೊಗ್ಗ ಪೊಲೀಸ್ ಸೈಬರ್ ಕ್ರೈಮ್ನವರು ಅದನ್ನು ನಮ್ಮ ಮೊಬೈಲನ್ನು ರಿಸೀವ್ ಮಾಡ್ಕೊಂಡು ಅದನ್ನು ನನಗೆ ಸಹಾಯ ಮಾಡಿದ್ರು ಸರ್. ಅವರು ನಮ್ಮೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು, ಏನೇನಾಗಿದೆ ಅಂತ ಎಲ್ಲ ಡೀಟೇಲ್ಸ್ ಕೇಳಿದಾಗ ನಾನು ಎಲ್ಲ ಡೀಟೇಲ್ಸ್ ಕೊಟ್ಟೆ ಸರ್ ಅವರಿಗೆ. ಅದನ್ನು ಡೀಟೇಲ್ಸ್ ತೊಗೊಂಡು ನನಗೆ 2 ದಿವಸದ ನಂತರ